7 ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಮುಷ್ಕರಕ್ಕೆ 20 ತಾರೀಕಿನಿಂದ ಕರೆ ಕೊಟ್ಟಿದೆ. ಹಲವಾರು ಬೇಡಿಕೆಗಳನ್ನು ನಾವು ಬಹಳ ಹಿಂದೆ ಮಂಡಿಸಿದ್ವಿ. ಹಲವಾರು ಸಭೆಗಳು ಆಯಿತು, ಮುಖ್ಯಮಂತ್ರಿಗಳ ಜೊತೆಗೆ 4 ಸಭೆ ಆಯಿತು. ಆದರೂ ಸಹ ಈ ಕೊನೆಯ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿ ಸರ್ಕಾರದಿಂದ 12.5% ಘೋಷಣೆ ಮಾಡಿದ್ದಾರೆ. ನಮಗದು ಒಪ್ಪಿಗೆ ಇಲ್ಲ. ಎರಡನೇ ವಿಚಾರ, ಡೇಟನ್ನು ಅವರು 15 ತಿಂಗಳು ಮುಂದೂಡಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ನಮಗೆ 1/1/24ರಿಂದ ಬರಬೇಕಾದ ಸೌಲಭ್ಯಗಳು ಅದು 15 ತಿಂಗಳು ಮುಂದೆ ಹೋಯಿತು. ಮತ್ತು ವೇತನ ಅವಧಿಯೇ, ವೇತನ ಪರಿಷ್ಕರಣೆ ಅವಧಿನೇ 1/1/4/25ರಿಂದ 4 ವರ್ಷ. ಅಂದರೆ ನೆಕ್ಸ್ಟ್ ವೇತನ ಪರಿಷ್ಕರಣೆ 29ನೇ ಇಸ್ವಿಯಿಂದ ಆಗುತ್ತೆ. ಮತ್ತು ಈ ಅವಧಿಯಲ್ಲಿ ರಿಟೈರ್ಡ್ ಆದಂಥ ನೌಕರರಿಗೆ ಈ ಒಂದು ವೇತನ ಪರಿಷ್ಕರಣೆ ಸೌಲಭ್ಯಗಳು ಸಿಗಲ್ಲ. ಅದರಿಂದ ನಾವು ಈ ಅವಧಿಯನ್ನು ಬದಲಾವಣೆ ಮಾಡಬೇಕು, ಡೇಟನ್ನು. ಮತ್ತೆ ನಮ್ಮ 12% ಹೆಚ್ಚಳ ಏನಿದೆ ಇದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಸ್ಟ್ರೈಕ್ಗೆ ಹೋಗ್ತಾ ಇದ್ದೀವಿ. ಈ ಸರ್ಕಾರ ಇವತ್ತು ಈ ಸರ್ಕಾರಿ ನೌಕರರಿಗೆ 4 ವರ್ಷ ಮೊದಲೇ 6ನೇ ವೇತನ ಆಯೋಗ ಅವಧಿ ಮುಗಿಯೋಕ್ಕೆ ಮುಂಚೆನೆ 7ನೇ ವೇತನ ಆಯೋಗ ರಚನೆ ಮಾಡಿ 27.5% ವೇತನ ಹೆಚ್ಚಳ ಅವಧಿ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಅವಧಿಯನ್ನು 15 ತಿಂಗಳು ಮುಂದೂಡಿ ನಾವು ಕೇಳಿರೋ 25% ಅರ್ಧಕ್ಕೆ ಇದು ಈ ಏಕಪಕ್ಷೀಯ ತೀರ್ಮಾನ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಾರಿಗೆ ನೌಕರರು ಸುಮಾರು 76 ತಿಂಗಳು ತಾಳ್ಮೆಯಿಂದ ಕಾದು ಇವತ್ತು ಮುಷ್ಕರದ ಹಾಗೆ ಕುಂತಿದ್ದಾರೆ. ಇದು ಸಾರ್ವಜನಿಕರಿಗೆ ನಮ್ಮ ರಾಜ್ಯದಲ್ಲಿ ಸುಮಾರು 1,25,00,000 ಜನ ನಮ್ಮ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅವರಿಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ತಮ್ಮ ಮೂಲಕ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಈ ಒಂದು ಅನಾನುಕೂಲಕ್ಕೆ ಸರ್ಕಾರದ ಒಂದು ಏಕಪಕ್ಷೀಯ ಮತ್ತು ಸಾರಿಗೆ ನೌಕರರನ್ನ ಉಪೇಕ್ಷೆ ಮತ್ತು ಉದಾಸೀನ ಏನು ಮಾಡ್ತಾ ಇದ್ದಾರೆ, ಇದು ಕಾರಣ. ಅದರಿಂದ ಮುಷ್ಕರ ನಮಗೆ ಅನಿವಾರ್ಯ ಆಗಿದೆ. ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳಿ ಸಾರಿಗೆ ನೌಕರರ ಪರವಾಗಿ, ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಸರ್ಕಾರ ಈಗಲೂ ಸಹ ಒಂದು ಸಭೆ ಕರೆದು ಈ ಬೇಡಿಕೆಗಳನ್ನು ಸಮರ್ಪಕವಾಗಿ ಈಡೇರಿಸಿದ್ರೆ ಮುಷ್ಕರವನ್ನು ತಪ್ಪಿಸೋದಕ್ಕೆ ಸಾಧ್ಯ ಇದೆ. ಇಲ್ಲ, ಈಗ ಸರ್ಕಾರಿ ನೌಕರಿಗೆ ಯಾವ ಪ್ರತಿ ಪರ್ಸೆಂಟೇಜ್ ಹೆಚ್ಚಳ ಮಾಡ್ತಾರೋ ಅದೇ ದಿನಾಂಕದಿಂದ ಅಷ್ಟೇ ಪ್ರಮಾಣ